ನಿರ್ಭಯ ಅತ್ಯಾಚಾರ ಪ್ರಕರಣ 4 ಕಾಮುಕರು ದೋಷಿಗಳು ಸಾಕೇತ್ ಕೋರ್ಟ್ನಿಂದ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ. ಮಳೆ ನೀರಿನಲ್ಲಿ ಕೊಚ್ಚಿ ಹೋದ ಅಬಕಾರಿ ಅಧಿಕಾರಿ. ದಾವಣಗೆರೆ ಬಸ್ ನಿಲ್ದಾಣದ ಮೋರಿ ಬದಿಯಲ್ಲಿ ಶವ ಪತ್ತೆ. ಮುಗಿಲು ಮುಟ್ಟಿದ ಸಂಬಂಧಿಗಳ ಆಕ್ರಂದನ. ಸಂತೋಷ್ ಲಾಡ್ಗೆ ಸಚಿವ ಸ್ಥಾನ ಕೊಟ್ಟಿದ್ದೇಕೆ? ನನ್ನನ್ನು ಮಿನಿಸ್ಟರ್ ಮಾಡಿ ಎಂದ ಅನಿಲ್ ಲಾಡ್. ಅಣ್ಣನ ಹೇಳಿಕೆಗೆ ತಿರುಗೇಟು ಕೊಟ್ಟ ಸಂತೋಷ್ ಲಾಡ್. ನಾನು ಜೈಲಿಗೆ ಹೋಗಲು ಈಶ್ವರಪ್ಪ ಕಾರಣ ಅಲ್ಲ, ಹಿಂದೆಲ್ಲ ಆವೇಶದಲ್ಲಿ ಮಾತನಾಡಿದ್ದೆ. ಹಗೆತನ ಮರೆತ ಯಡಿಯೂರಪ್ಪ ಹೊಸ ವರಸೆ. ಪೂಜೆ ಪುನಸ್ಕಾರಕ್ಕೆ ನಡೆದಿತ್ತು ಸಿದ್ಧತೆ. ಸಂಜೆ ಆದರೂ ನೂತನ ಕಚೇರಿ ಉದ್ಘಾಟನೆ ಆಗಲಿಲ್ಲ. ವಾಸ್ತು ಮೊರೆ ಹೋದ್ರ ಸಂಸದೆ ರಮ್ಯಾ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ ಹೂಗಾರ್. ರಾಜಕಾರಣ ಮತ್ತು ಅಧಿಕಾರ ಒಂದು ಕುಟುಂಬವನ್ನ ಒಡೆದು ಹಾಕುತ್ತೆ. ಯಾಕಂತಂದ್ರೆ ರಾಜಕಾರಣವೇ ಹಾಗೆ, ಅದೊಂದು ರೀತಿ ಅಮಾನವಾಗಿರುತ್ತೆ. ಸೊ ಈಗ ಅಂಥದ್ದೇ ಒಂದು ಕುಟುಂಬದಲ್ಲಿ ಒಡಕನ ತಂದಿರತಕ್ಕಂಥದ್ದು ಮಂತ್ರಿಗಿರಿ. ರಾಜ್ಯದ ಏನು ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಕೊಡಲಿಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ಈಗ ಶಾಸಕ ಅನಿಲ್ ಲಾಡ್ ಒಂದು ರೀತಿ ಬಂಡಾಯದ ಕಹಳನ್ನು ಊದಿದ್ದಾರೆ. ಸೊ ನಾನು 6 ತಿಂಗಳು ಕಾಯ್ತೇನೆ, 1 ವರ್ಷ ಕಾಯ್ತೇನೆ. ಸಂತೋಷ್ ಲಾಡ್ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾದರೂ ಕೂಡ ಮಂತ್ರಿ ಸ್ಥಾನ ಸಿಗುತ್ತೆ, ನನಗೆ ಯಾಕೆ ಸಿಗೋದಿಲ್ಲ? ನಾನು ಗೆದ್ದಾಗ ಕಳಂಕಿತನಲ್ಲ, ಆದರೆ ಮಂತ್ರಿ ಸ್ಥಾನ ಬೇಕಂದಾಗ ಕಳಂಕಿತನ ಅನ್ನುವಂಥ ಪ್ರಶ್ನೆ ಇದೆ. ಒಂದು ಕಡೆ ಲಾಡ್ ವರ್ಸಸ್ ಲಾಡ್, ಒಂದು ರೀತಿ CM ಸಿದ್ದರಾಮಯ್ಯ ತನ್ನವರಿಗೆ ಮಾತ್ರ ಮಂತ್ರಿ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಸಂದೇಶ ಕೂಡ ಹೋಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇದು ಬೂದಿ ಮುಚ್ಚಿದ ಕೆಂಡನ ಅನ್ನುವಂಥ ಪ್ರಶ್ನೆಗೂ ಕೂಡ ಈ ಒಂದು ಹೇಳಿಕೆ ಏನಿದೆ ಅದು ಸೂಚನೆ ಕೊಡ್ತಾ ಇದೆ. ಇನ್ನಷ್ಟು ಮಂತ್ರಿ ಆಕಾಂಕ್ಷಿಗಳು ಮುಂದಿನ ದಿನಗಳಲ್ಲಿ ಬೀದಿಗೆ ಬರ್ಬೋದು. ಸೊ ಹಾಗಾಗಿ ಇದೊಂದು ರೀತಿ ಸಹೋದರ ಸವಾಲು ಅನ್ನುವ ರೀತಿ ಇವತ್ತಿನ ಹೇಳಿಕೆ ಹೊರಗೆ ಬರ್ತಾ ಇದೆ. ಸೊ ನಾನು ಚರ್ಚೆಯನ್ನು ಮಾಡ್ತೀನಿ. ಮೊದಲಿಗೆ ಈ ಸಹೋದರ ಸವಾಲು ಏನಿದೆ, ಸೊ ಆ ಒಂದು ಬೈಟ್ಗಳು ನೋಡ್ಕೊಂಡ್ಬರೋಣ. ದೊರೆಸ್ವಾಮಿ ಅವರು ಬೆಂಗಳೂರಲ್ಲಿ ಒಂದು ವೇದಿಕೆ ಇದು ಹೇಳ್ಬಿಟ್ರು, ಯಾರ್ಯಾರು ಇಲ್ಲಿಗಲ್ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಲ್ಲಿ ಮಂತ್ರಿಗಳನ್ನ ನೀವು ಮಾಡಬಾರ್ದು ಅಂತ. ಅದರಲ್ಲಿ ಸಂತೋಷ್ ಲಾಡಿನವ್ರ ಹೆಸರು ಕೂಡ ತಗೊಂಡಿದ್ರು. ಸಂತೋಷ್ ಲಾಡ್ ಅವರು ಮಂತ್ರಿ ಮಂಡಲಕ್ಕೆ ಸೇರ್ಕೊಂಡ್ರು. ಅದರಲ್ಲಿ ಸಂತೋಷ್ ಲಾಡಿನವ್ರ ಹೆಸರು ಕೂಡ ತಗೊಂಡಿದ್ರು. ಸಂತೋಷ್ ಲಾಡ್ ಅವರು ಮಂತ್ರಿ ಮಂಡಲಕ್ಕೆ ಸೇರ್ಕೊಂಡ್ರು. ಇವಾಗ ಅದ್ರ ಮೇಲೆ ತನಿಖೆ ಮಾಡಿಸ್ತೀನಿ ಅಂದ್ರು. ಇನ್ನ ಎಷ್ಟು ದಿನ ಬೇಕು ಸರ್ಕಾರಕ್ಕೆ ತನಿಖೆ ಮಾಡಿಸ್ಲಿಕ್ಕೆ? ನಾನು ಕಾಯ್ತಾ ಇದ್ದೀನಿ. ಇನ್ನ 6 ತಿಂಗಳ ಕಾಯ್ತೀನಿ, ಇನ್ನ 1 ವರ್ಷ ಕಾಯ್ತೀನಿ. ನನಗೆ ಕಲಂಕಿತರು ಅಂದ್ರು, ನಮ್ಮವರೇ ಹೇಳಿಕೆ ಕೊಟ್ರು ಇಲ್ಲ ಅವ್ರು ಇಲ್ಲಿಗಲ್ ಇದ್ದಾರೆ ಅಂತ. ಅವರಿಗೂ ನಾನು ಸವಾಲ್ ಆಗ್ತಾ ಇದ್ದೀನಿ, ದಯವಿಟ್ಟು ಅದು ಏನಿದ್ರೆ ಹೊರಗೆ ತಗೊಂಬನ್ನಿ. ಈಗ ಅನಿಲ್ ಲಾಡ್ರವರು ನನ್ನ ಹೆಸರು ಲೋಕಾಯುಕ್ತ ರಿಪೋರ್ಟ್ನಲ್ಲಿದೆ, ನನ್ನ ಹೆಸರು ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ರಿಪೋರ್ಟ್ ತಾವು ತೆಗೆದು ನೋಡಿ. ಸೊ ನನ್ನ ಹೆಸರು ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಸಂತೋಷ್ ಲಾಡ್ ಅಂತ ನನ್ನ ಹೆಸರು ಎಲ್ಲಿ ಲೋಕಾಯುಕ್ತ ರಿಪೋರ್ಟ್ನಲ್ಲಿಲ್ಲ. ಒಂದು. ಎರಡನೇದು, ಸಚಿವ ಸ್ಥಾನ ಕೊಡೋಕ್ಕಿಂತ ಮುಂಚೆನೇ ವಿಶೇಷವಾಗಿ ನಮ್ಮ ಪಾರ್ಟಿಯವರು ಒಂದು ಲೀಗಲ್ ಒಪಿನಿಯನ್ ತೊಗೊಂಡು ದೇ ಹ್ಯಾವ್ ಗಾನ್ ಟು ದ ಪ್ರೊಸೀಜರ್ಸ್, ದೇ ಹ್ಯಾವ್ ಲುಕ್ ಇನ್ ಟು ಆಲ್ ದಿಸ್ ಮ್ಯಾಟರ್, ದೆನ್ ಓನ್ಲಿ ದೇ ಹ್ಯಾವ್ ಗಿವನ್ ಮಿನ್ ದಿಸ್ ಆಪರ್ಚುನಿಟಿ. ಸೊ ಈಗ ಅವ್ರು ನನ್ನ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಸೊ ಹಿ ಕ್ಯಾನ್ ಗೋ ಆ್ಯಂಡ್ ಸ್ಪೀಕ್ ಇನ್ ಟು ದ ಪಾರ್ಟಿ ಫಾರ್ಮ್ ಆಲ್ಸೋ. ಸೊ ಅವ್ರು ಯಾಕೆ ಮೀಡಿಯಾದಲ್ಲಿ ಮಾತನಾಡಿದ್ರೆ ನನಗೆ ಗೊತ್ತಿಲ್ಲ. ಸೊ ಎನಿ ಫರ್ದರ್ ಕ್ಲಾರಿಫಿಕೇಶನ್ ಯು ವಾಂಟ್, ಯು ಕ್ಯಾನ್ ಆಸ್ಕ್ ಹಿಮ್ ಆಲ್ಸೋ. ಇಫ್ ದೇರ್ ಇಸ್ ಮೈ ನೇಮ್ ಇನ್ ಲೋಕಾಯುಕ್ತ, ಲೆಟ್ ಹಿಮ್ ಶೋ. ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ಯಾಕಂದರೆ ಇಟ್ ಇಸ್ ವೆರಿ ಸ್ಯಾಡ್ನಿಂಗ್, ಇಟ್ ಹರ್ಟ್ಸ್, ಬಟ್ ಸ್ಟಿಲ್ ಈಸ್ ಮೈ ಬ್ರದರ್. ಐ ವಿಶ್ ಹಿಮ್ ಅ ಗುಡ್ ಲಕ್. ದೇವರವ್ರಿಗೆ ಒಳ್ಳೇದು ಮಾಡಲಿ. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಎನಿಥಿಂಗ್ ಮಚ್. ಸೊ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಸಹೋದರರ ಸವಾಲಾದರೆ ಇದಕ್ಕೆ ಈ ಒಂದು ಬೆಳವಣಿಗೆ ಕುರಿತಂತೆ ಕೆಪಿಸಿ ಅಧ್ಯಕ್ಷ ಪರಮೇಶ್ವರ್ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ಪರಮೇಶ್ವರ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅನಿಲ್ ಲಾಡ್ ಅವರು ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಅವರು ಕೂಡ ಲೋಕಾಯುಕ್ತದ ವರದಿಯಲ್ಲಿ ಅವರ ಹೆಸರಿದೆ, ಅವರನ್ನು ಸಚಿವರನ್ನು ಮಾಡಿದ್ದಾರೆ ಮತ್ತು ನನಗೆ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಸಂತೋಷ್ ಲಾಡ್ ಅವರ ಹೆಸರು ಲೋಕಾಯುಕ್ತದಲ್ಲಿ ನೇರವಾಗಿ ಯಾವುದೇ ಅಪಾದನೆಗೆ ಒಳಗಾಗಿ ಇರ್ತಕ್ಕಂಥ ವಿಚಾರ ಇಲ್ಲ. ಇದನ್ನು ನಾವು ಕೂಡ ವೆರಿಫೈ ಮಾಡಿದ್ದೇವೆ ಮತ್ತು ಹೈಕಮಾಂಡ್ನವರು ಸಚಿವರನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೇ ಸಂತೋಷ್ ಲಾಡ್ ಅವರನ್ನು ಸಚಿವರನ್ನು ಮಾಡಿದ್ದಾರೆ. ಅನಿಲ್ ಲಾಡ್ ಅವರು ಕೂಡ ಸಮರ್ಥರಿರ್ಬೋದು, ಅವರು ಸಚಿವರಾಗೋದಕ್ಕೆ ಸಮರ್ಥರಿದ್ದಾರೆ. ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು. ಬಹುಶಃ ಮುಂದಿನ ದಿನಗಳಲ್ಲಿ
ಅವರ ಏನು ಲೋಕಾಯುಕ್ತದ ವರದಿಯಲ್ಲಿ ಅವರ ಹೆಸರು ಬಂದಿದೆ, ಅವರ ಕಂಪನಿ ಹೆಸರು ಬಂದಿದೆ ಅಂತೇಳಿ ಪ್ರಸ್ತಾಪ ಆಗಿದೆ. ಅದೆಲ್ಲವೂ ತೀರ್ಮಾನ ಆದಮೇಲೆ ಬಹುಶಃ ಅವರಿಗೂ ಕೂಡ ಸಚಿವರಾಗ್ತಕ್ಕಂಥ ಅರ್ಹತೆ ಇದೆ, ಅವಕಾಶ ಸಿಗ್ಬೋದು. ಕಾಯಬೇಕಷ್ಟೇ, ಸಮಯಕ್ಕೆ ಕಾಯಬೇಕು. ಸೊ ಇದು ಮಂತ್ರಿಗರಿಗಾಗಿ ನಡೆದಂಥ ಒಂದು ಫೈಟ್ ಅನ್ನುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ. ಸಿದ್ದರಾಮಯ್ಯ ಏನೇ ಹೇಳಿದ್ರು ಕೂಡ ಮಂತ್ರಿಗರಿಗಾಗಿ ಮತ್ತು ನಿಗಮಮಂಡಳಿ ನೇಮಕ ಕೂಡ ಒಂದು ರೀತಿ ಜೇನುಗೂಡು. ಸೊ ಅದಕ್ಕೆ ಕೈ ಹಾಕಿದ್ರೆ ಖಂಡಿತವಾಗಿ ಕೂಡ ಅದು ಒಂದು ರೀತಿ ಅಪಾಯ ತಂದೊಡ್ಡುತ್ತೆ. ಸೊ ಹಾಗಾಗಿ ಇವತ್ತು ಆಡಳಿತಕ್ಕೆ ಬಂದು 100 ದಿನಗಳನ್ನು ಪೂರೈಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಸಣ್ಣ ಸಣ್ಣ ಅಪಸರುಗಳು, ಸಣ್ಣ ಸಣ್ಣ ಭಿನ್ನಮತದ ಮಾತುಗಳು, ಬಂಡಾಯದ ಏನು ಕೂಗುಗಳಿದ್ದಾವೆ, ಮುಂದೊಂದು ದಿನ ಅದು ಅಪಾಯ ತರಬಹುದು ಅನ್ನುವಂಥದ್ದು. ಸೊ ಬಹುತೇಕ ಆ ಎಲ್ಲ ವಿಚಾರಗಳಿದ್ದಾವೆ. ಸೊ ಮೊದಲಿಗೆ ಕೆಲವು ಅಂಶಗಳು ಕೂಡ ಚರ್ಚೆಗೆ ನಾನು ಕೈಗೆತ್ತಿಕೊಳ್ತಾ ಇದ್ದೇನೆ. ಅದರಲ್ಲಿ ಕೆಲವು ಗ್ರಾಫಿಕ್ಸ್ ಪಾಯಿಂಟ್ ನೋಡ್ಕೊಂಬರೋಣ. ಸೊ ಇವತ್ತು ಅನಿಲ್ ಲಾಡ್ ಬಂಡಾಯದ ಏನು ಕಾಳೆ ಓದಿದ್ದಾರೆ. ಸೊ ಈ ಒಂದು ಅಪಸ್ವರ ಕಾಂಗ್ರೆಸ್ನಲ್ಲಿ ಬಂಡಾಯದ ಮುನ್ಸೂಚನೆ ಅನ್ನುವಂಥದ್ದು. ಯಾಕಂದ್ರೆ ಬಹಳಷ್ಟು ಜನ ಮಂತ್ರಿಗಿರಿ ಆಕಾಂಕ್ಷಿಗಳಿದ್ದಾರೆ. ಸೊ ನಮಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ, ಇಲ್ಲಿ ಕೆಲವರು ನಾಯಕರು ತಮ್ಮ ಬೆಂಬಲಿಗರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ, ಇಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಸಿಕ್ಕಿಲ್ಲ ಅನ್ನುವಂಥ ಒಂದು ನೋವು ಕುರುಗು ಇದೆ. ಸೊ ಎಲ್ಲೋ ಒಂದು ಕಡೆ ಅನಿಲ್ ಲಾಡ್ ತನ್ನ ವೈಯಕ್ತಿಗತವಾದಂಥ ಅಪಸ್ವರ ಇದ್ರೂ ಕೂಡ ಇದು ಬಹುತೇಕ ಭಿನ್ನಮತಕ್ಕೆ ಒಂದು ರೀತಿ ಮುನ್ಸೂಚನೆ ಅನ್ನುವಂಥದ್ದು. ಬಂಡಿಯೊಳ ಮುಂದಿನ ಸರದಿ ಡಿ ಕೆ ಶಿವಕುಮಾರ್ ಅವರದ್ದು. ಯಾಕಂತಂದ್ರೆ ಈಗಾಗಲೇ ಉಪಚುನಾವಣೆಯಲ್ಲಿ ತಮ್ಮ ಸಹೋದರನ ಗೆಲ್ಸ್ಕೊಂಡು ಬಂದಿದ್ದಾರೆ. ಒಂದು ನಾಯಕತ್ವದ ಒಂದು ಪರ್ಯಾಯವಾದಂಥ ಒಂದು ಗುಣಗಳು ಬಂದಿರೋದ್ರಿಂದ ಬಹುತೇಕ ಆ ಕಾರಣಕ್ಕಾಗಿ ಅವರು ಸುಮ್ಮನಿರ್ಬೋದು. ಮುಂದೊಂದು ದಿನ ಒಂದು ರೀತಿ ಏನಂತಂದ್ರೆ ಕಬ್ಬಿಣ ಕಾದಾಗ ಅದನ್ನು ಸರಿಯಾಗಿ ಹೊಡಿಬೇಕು ಅನ್ನುವಂಥ ತಂತ್ರಕ್ಕೆ ಏನಾದರೂ ಮೊರೆ ಹೋಗೋದೇ ಆದರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಈ ರೀತಿಯ ಒಂದು ಒತ್ತಡ ತರುವಂಥ ಅಥವಾ ಬಂಡಾಯದ ಕಾಳೆ ಓದುವಂಥ ಸಾಧ್ಯತೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬ ಸನ್ಯಾಸಿ ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇನ್ನು ಮುಂದೆ ನಿಗಮ ಮಂಡಳಿ ನೇಮಕದ ಜೇನುಗೂಡಿಗೆ ಸಿದ್ದರಾಮಯ್ಯ ಕೈ ಹಾಕ್ತಾರೆ ಅನ್ನೋದು. ಈಗಾಗಲೇ ಪರಮೇಶ್ವರ್ ತಮ್ಮ ಹಿಂದೆ ಮುಂದೆ ಓಡಾಡ್ತಾ ಇದ್ದಂಥ ಆಸ್ಟ್ರೇಲಿಯಾ ಪ್ರಕಾಶನ್ ಅವರಿಗೆ ಒಂದು ಈಗಾಗಲೇ ನಿಗಮ ಮಂಡಳಿ ಅಂದರೆ NRI ಒಂದು ಸಮಿತಿಗೆ ಅಧ್ಯಕ್ಷರನ್ನು ಮಾಡಿದ್ದಾರೆ, ಅದರ ಚೇರ್ಮನ್ ಆಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ತನ್ನ ಬೆಂಬಲಿಗರಿಗೆ ಏನಾದರೂ ನಿಗಮ ಮಂಡಳಿಗೆ ನೇಮಕ ಮಾಡ್ತಾ ಹೋದರೆ ಬಹುತೇಕ ಅದು ಅಪಸ್ವರಕ್ಕೆ, ಭಿನ್ನಮತಕ್ಕೆ ಕಾರಣ ಆಗುತ್ತೆ. ಈಗಾಗಲೇ ಪ್ರಣಾಳಿಕೆ ಅನುಷ್ಠಾನ ಸಮಿತಿಯಿಂದ ಜನಾರ್ದನ್ ಪೂಜಾರಿ ಮತ್ತು HK ಪಾಟೀಲ್ರನ್ನ ಕೈ ಬಿಡಲಾಗಿದೆ. ಸೊ ಇದು ಯಾಕೆ? ಬಹುತೇಕ ಕಾಂಗ್ರೆಸ್ ಪಕ್ಷದೊಳಗಡಿನ ನಾಯಕರ ಪ್ರತಿಷ್ಠೆಯ ರಾಜಕಾರಣವ ಅಥವಾ ಬಣ ರಾಜಕಾರಣದ ಕಾರಣಕ್ಕಾಗಿ ಇಬ್ಬರು ನಾಯಕರು ಆ ಸಮಿತಿಯನ್ನು ಹೊರಗೆ ಬಿದ್ದರ? ಇದು ಕೂಡ ಪಕ್ಷದ ಒಳಗಡೆ ಗುಸುಗುಸು ಒಂದು ರೀತಿ ಶೀತಲ ಸಮರಕ್ಕೂ ಕೂಡ ಕಾರಣ ಆಗಬಹುದು ಮುಂದಿನ ದಿನಗಳಲ್ಲಿ. ಬಲಗೈ ಬಂಟರ ಕಪಿಮುಷ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ದಾರ. ಸಿದ್ದರಾಮಯ್ಯ ಈಗಲೂ ಕೂಡ ಕಾಂಗ್ರೆಸ್ ನಾಯಕ ಅನಿಸ್ಕೊಂಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಜನತಾ ಪರಿವಾರದ ಸರ್ಕಾರ ಅನ್ನುವ ರೀತಿ ಬಿಂಬಿಸಿಕೊಂಡಿದ್ದಾರೆ. ಅವರು ಸುತ್ತಮುತ್ತ ಇರ್ತಕ್ಕಂಥವ್ರು ಅವ್ರು ಹಗುರು ಭಟ್ರೆ ಹೊರತಾಗಿ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತರಲ್ಲ ಅನ್ನುವಂಥದ್ದು. ಸೊ ಅವರ ಅಕ್ಕಪಕ್ಕ ಇರ್ತಕ್ಕಂಥ ಬಲಗೈ ಬಂಟರ ಕೈಯಲ್ಲಿ ಸಿದ್ದರಾಮಯ್ಯ ಸಿಲುಕೊಂಡಿದ್ದಾರೆ ಅಂತ ಪ್ರಶ್ನೆ ಕೂಡ ಇದೆ. ಸೊ ಬನ್ನಿ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬೂದಿ ಮುಚ್ಚಿದ ಕೆಂಡನ ಅನ್ನುವಂಥ ಪ್ರಶ್ನೆಗೆ ಅನಿಲ್ ಲಾಡ್ ಒಂದು ರೀತಿ ಧ್ವನಿಯನ್ನ ಹೊರಗಡೆ ಹಾಕಿದ್ದಾರೆ. ಬಹುತೇಕ ಈ ಧ್ವನಿ ಮುಂದಿನ ದಿನಗಳಲ್ಲಿ ಬೇರೆಯವರು ಕೂಡ ಪುಷ್ಟಿ ನೀಡುತ್ತಾ ಅನ್ನುವಂಥದ್ದು. ಅಂದರೆ ಆಡಳಿತಕ್ಕೆ ಬಂದ ಮೇಲೆ ಸಹಜವಾಗಿ ಈ ರೀತಿಯ ಅಧಿಕಾರದ ಹೇಳಿಕೆಗಳು, ನನಗೆ ಯಾವುದೇ ಒಬ್ಬ ಶಾಸಕನಿಗೆ ಮಂತ್ರಿ ಆಗಬೇಕನ್ನುವಂಥ ಸಹಜವಾದಂಥ ಬಯಕೆ ಇರುತ್ತೆ. ಆದರೂ ಕೂಡ ಇತಿಮಿತಿ ಇರೋದರಿಂದ ಸಂಪುಟ ರಚನೆಗೆ ಈಗ ಬಂದಿರತಕ್ಕಂಥ ಈ ಒಂದು ಧ್ವನಿ ಏನಿದೆ, ಬಹಳಷ್ಟು ಜನರಿಗೆ ಕೂಡ ಇದು ಪ್ರೋತ್ಸಾಹ ಕೊಡ್ಬೋದು. ಒಂದು ರೀತಿ ಇದು ಎತ್ತುಕಟ್ಟುವಂಥದ್ದಾಗ್ಬೋದು ಅಥವಾ ಅನೇಕರ ಧ್ವನಿಗೆ ಕೂಡ ಪುಷ್ಟಿ ಕೊಡ್ಬೋದು. ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಹಿರಿಯ ನಾಯಕರಂತ ಬಿ ಹಸನಬೇದ್ರೆ ಹಸನಂಬರ ಕಾರ್ಯಕ್ರಮ ಸ್ವಾಗತ. ಸೊ ಪತ್ರಕರ್ತರು, ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಕರಾದಂಥ ಮಹದೇವ್ ಪ್ರಕಾಶ್ ಆದರೆ ಮಹದೇವ್ ಪ್ರಕಾಶ್ ಕಾರ್ಯಕ್ರಮ ಸ್ವಾಗತ. ಸೊ ನಾನು ಹಸನಪ್ಪ ನಿಮ್ಮನ್ನು ಕೇಳ್ತೀನಿ, ನಿಮ್ಮ ಆಡಳಿತ ಬಂದು ಹೆಚ್ಚು ಕಮ್ಮಿ 100 ದಿನ ಮುಗಿದಿದೆ. ಇವತ್ತು ಅನಿಲ್ ಲಾಡ್ ಅವರು ಹೇಳಿಕೆ ನೋಡ್ತಾ ಇದ್ರೆ ಬಹುತೇಕ ಸಿದ್ದರಾಮಯ್ಯ ತನಗೆ ಬೇಕಾದರೂ ಮಂತ್ರಿ ಮಾಡಿದ್ದಾರೆ, ನನ್ನನ್ನು ಕಳಂಕಿ ಅಂತ ಹೇಳ್ಬಿಟ್ಟು ಹೊರಗಿಡ್ತಾ ಇದ್ದಾರೆ. ಒಂದು ವೇಳೆ ಖರ್ಗೆ CM ಆಗಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು, ಅಥವಾ ಒಂದು ವೇಳೆ ಪರಮೇಶ್ವರ್ ಗೆದ್ದಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು, ಅಥವಾ ಈ ಒಂದು ಹಂತದಲ್ಲಿ ಸಂತೋಷ್ ಲಾಡ್ ಅವರನ್ನು ಮಂತ್ರಿ ಮಾಡಿ ನಾನು ಹೊರಗಿಟ್ಟಿದ್ದೆ ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇದು ಒಂದು ರೀತಿ ಬೂದಿ ಮುಚ್ಚಿದ ಕೆಂಡ. ಯಾವತ್ತೇ ಆದರೂ ಇದು ಹೊರಗೆ ಬರ್ಬೋದು. ಈಗ ಹಾಗೆ ಆಗಿದ್ದರೆ ಹೀಗೆ ಆಗಿದ್ದರೆ ಅಂತ ಹೇಳುವಂಥ ಕಲ್ಪನೆಗಳು ಬೇಕಾದಷ್ಟು ನಾವು ಮಾಡ್ಕೊಳ್ಬೋದು. ಅದು ಆಗಿ ಹೋಗ್ಬಿಟ್ಟಿದೆ. ಈಗ ಅದರ ಬಗ್ಗೆ ಇನ್ನು ಚಿಂತೆ ಮಾಡಿ ಅದರಿಂದ ಅವರಿಗೂ ಏನು ಲಾಭ ಇಲ್ಲ, ನಮಗೂ ಪಕ್ಷಕ್ಕೂ ಏನು ಲಾಭ ಇಲ್ಲ. ಆದರೆ ಒಂದು ಅವರು ಹೇಳಿದಂಥ ಮಾತು 6 ತಿಂಗಳವರೆಗೆ ಕಾಯ್ತೇನೆ, 1 ವರ್ಷ ಕಾಯ್ತೀನಿ. ಏನರ್ಥ? 1 ವರ್ಷ ಕಾಯ್ತೇನೆ, ಒಂದು ವೇಳೆ ನನ್ನ ಮಂತ್ರಿ ಮಾಡಲಿಲ್ಲಪ್ಪ ಏನು ಮಾಡ್ತೀರಿ ನೀವು? ಈಗ ಒಂದು ವಿಷಯ, ಇವರನ್ನು ಮತ್ತು ಸಂತೋಷ್ ಲಾಡನ್ನು ಸ್ವಲ್ಪ ಕಂಪೇರ್ ಮಾಡೋಣ. ಅನಿಲ್ ಲಾಡ್ ಅವರು ಪಕ್ಷದ ಟಿಕೆಟ್ಗಾಗಿ ಪ್ರಯತ್ನ ಮಾಡಿದಾಗ ಇಡೀ ಬಳ್ಳಾರಿಯಲ್ಲಿರುವಂಥ ಸಂಪೂರ್ಣ ಕಾಂಗ್ರೆಸ್ ಪಕ್ಷವೇ ದಂಗೆ ಇದ್ದಿತ್ತು, ಅದರ ಕೊಡಬಾರ್ದು ಅಂತೇಳಿ. ಆದರೆ ಸಂತೋಷ್ ಲಾಡ್ ಆಗಿರಲಿಲ್ಲ. ಅಲ್ಲಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಂತೋಷ್ ಲಾಡ್ಗೆ ಕೊಡಬೇಕು ಅಂತ ಹೇಳುವಂಥ ಒಕ್ಕೊರಲಿನ ಮನವಿಯನ್ನು ಸಲ್ಲಿಸಿದರು. ಅವರು ಅವಿರೋಧವಾಗಿ ಅಲ್ಲಿಂದ ಅವರನ್ನು ಶಿಫಾರಸು ಮಾಡಿ ಕಳಿಸಿದರು. ಇದು ಅವರ ಮಧ್ಯೆ ಇರುವಂಥ ವ್ಯತ್ಯಾಸ.
ಈಗ ಇಬ್ಬರು ಕೂಡ ಬಿಜೆಪಿ ಮೂಲದಿಂದ ಬಂದವರು. ಬಂದ ತಕ್ಷಣ ಸಂತೋಷ್ ಲಾಡ್ ಜೆಡಿಎಸ್ ಇಂದ ಬಂದವರು, ಸಾರಿ ಅನಿಲ್ ಲಾಡ್ ಬಿಜೆಪಿ ಬಂದ್ರು, ಯಾರು ಬಿಜೆಪಿ ಬಂದವರು. ಬಂದ ತಕ್ಷಣ ಕೆಲವೇ ತಿಂಗಳಲ್ಲಿ ಅವ್ರನ್ನ ರಾಜ್ಯಸಭಾ ಸದಸ್ಯರನ್ನ ಮಾಡಿದ್ವಿ ನಾವು. ಯಾಕೆ ಮಾಡಿದ್ರು, ನಮ್ಮ ಹಿರಿಯರು ಮಾಡಿದ್ರು, ಅದು ನಾನು ಉದ್ದೇಶ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇವರ ಸಾಧನೆ ಏನು ಅಥವಾ ಇವರ ಅಲ್ಲಿ ಹೋಗಿ ಮಾಡಿದಂತಹ ಕೆಲಸ ಏನು, ಯಾವಾಗಾದರೂ ರಾಜ್ಯದ ಬಗ್ಗೆ ಆಗಲಿ ಅಥವಾ ದೇಶದ ಜನಸಾಮಾನ್ಯರ ಬಗ್ಗೆ ಆಗಲಿ ಒಂದು ಸಲ ಆದರೂ ಏನಾದರೂ ಬಾಯಿ ಬಿಟ್ಟಿದ್ದಾರಾ? ಆಯ್ತು, ಅಲ್ಲಿಂದ ಬಂದ್ರು ನಾನು ಪಕ್ಷದಲ್ಲಿ ಇದ್ದಾಗಲೇ ನಾನು ಈ ಬಗ್ಗೆ ಮಾತಾಡ್ತಾ ಇದ್ದೆ, ಪಕ್ಷದ ಒಳಗಡೆ ಮಾತಾಡ್ತಿದ್ದೆ. ಈಗ ಅವರು ಹೊರಗಡೆ ಬಾಯಿ ಬಿಟ್ಟಿದ್ದಕ್ಕಾಗಿ ನಾನು ಮಾತು ಹೇಳ್ತಾ ಇದ್ದೀನಿ. ಈಗ ಏನೇನೋ ಮಾಡಿ ಎಲ್ಲೆಲ್ಲಿ ತುಪ್ಪ ಸವರಬೇಕು ಅಲ್ಲಿ ತುಪ್ಪ ಸವರಿ ಟಿಕೆಟ್ ತಗೊಂಡ್ಬಂದ್ರು. ಕಾಂಗ್ರೆಸ್ನ ಅಲೆ ಇತ್ತು, ಗೆದ್ದರು. ಗೆದ್ದ ಮೇಲೆ ಈಗ ಪಕ್ಷದ ಕಟ್ಟುವಂಥ ಕೆಲಸ ಮಾಡಬೇಕು. ಅಲ್ಲಿರುವಂಥ ಕಾಂಗ್ರೆಸ್ ಯಾರು ನನ್ನ ವಿರುದ್ಧ ಸಿಡಿದಿದ್ದರು ಅವನ್ನೆಲ್ಲ ವಿಶ್ವಾಸ ತೆಗೆದುಕೊಂಡು ಪಕ್ಷ ಕಟ್ಟಬೇಕು ಅಂತ ಹೇಳೋ ಕೆಲಸ ಮಾಡೋದು ಬಿಟ್ಟು ಇವರು ನನಗೆ ಮಂತ್ರಿ ಕೊಟ್ಟಿಲ್ಲ, ಮಂತ್ರಿ ಕೊಡಬೇಕು ಅಂತ ಏನಿದೆ ಕಾನೂನು? ಯಾರು ಇವರು? ಏನು ಮಹಾ ಸಾಧನೆ ಮಾಡಿದ್ದಾರೆ? ಕಾಂಗ್ರೆಸ್ಗೆ ಏನು ಸೇವೆ ಮಾಡಿದ್ದಾರೆ? ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದು ಇದ್ದ ಮನೆ ಮಠ ಎಲ್ಲ ಕಳ್ಕೊಂಡು ಬೀದಿ ಪಾಲಾದಂಥ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ 5-6 ಸಲ ಗೆದ್ದು ಕಾಂಗ್ರೆಸ್ ಪಕ್ಷದಿಂದ ಹುಟ್ಟಿನಿಂದ ಕಾಂಗ್ರೆಸ್ಸಲ್ಲೇ ಇದ್ದು 5-6 ಬಾರಿ ಗೆದ್ದು ಶಾಸಕರಾದಂಥವರು ಬಾಯಿ ಮುಚ್ಚಿ ಕೂತಿದ್ದಾರೆ. ಮತ್ತೆ ಅಂತ ನೀವು ಆಶ್ರಯ ಕೊಟ್ಟಿದ್ದೀರಿ, ನಿಮ್ಮ ಪಕ್ಷದಲ್ಲಿ ಇದ್ದಾರೆ, ಅಧಿಕಾರಕ್ಕಾಗಿ ಹಿಂದೆ ಬಿಜೆಪಿಗೆ ಹೋದ್ರು ಅಂತ ನೀವು ಭಾಳ ದೊಡ್ಡದಾಗಿ ಹೇಳಿದ್ರಿ. ಆಪರೇಷನ್ ಕಮಲದಲ್ಲಿ ಹೋದ್ರು, ಅಧಿಕಾರಕ್ಕಾಗಿ ಹೋದ್ರು ಕಾಂಗ್ರೆಸ್ ಬಿಟ್ಟು. ಮತ್ತೆ ಅಧಿಕಾರಕ್ಕಾಗಿ ಬಂದವರು ನೀವೆಲ್ಲ ಕೊಡ್ತಾ ಇದ್ರಲ್ಲ. ರಾಜ್ಯಸಭೆ ಇನ್ನೂ ಅವಧಿ ಇತ್ತು, ಶಾಸಕರನ್ನ ಟಿಕೆಟ್ ಕೊಟ್ಟರೆ ಹೈಕಮಾಂಡ್ ಮಣಿತರ ಅಷ್ಟೊಂದು ವೀಕ್ ಇದೆ ಅಂತ ಆಯ್ತು ನಿಮ್ದು. ಈಗ ಪ್ರಾಮಾಣಿಕ ವಿರೋಧ ಇದ್ರು ಕೂಡ ಬಳ್ಳಾರಿ 9 ಜನ ಆಕಾಂಕ್ಷಿಗಳಿದ್ರು, ನಿಷ್ಠಾವಂತ ಕಾಂಗ್ರೆಸ್ಸಿಗರಿದ್ರು, ಆದ್ರೂ ಕೂಡ ಅನಿಲ್ ಲಾಡ್ಗೆ ಟಿಕೆಟ್ ಕೊಟ್ಟರು. ಅವಾಗ ನಿಮ್ ಕಳಂಕಿತ್ರ ಅಂತ ಅನಿಸ್ಲಿಲ್ಲ? ಹೈಕಮಾಂಡ್ ಗಮನಕ್ಕೆ ಬರ್ಲಿಲ್ವಾ ಅದು? ಈಗ ಹೈಕಮಾಂಡ್ ಗಮನಕ್ಕೆ ಏನು ಬಂದಿತ್ತು ನನಗೆ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ನೀವೇನು ಹೇಳ್ತಾ ಇದ್ದೀರೋ ಅದೆಲ್ಲ ಪ್ರಾಮಾಣಿಕ ಕಾರ್ಯಕರ್ತರ ಕೂಗು. ಇವತ್ತು JDSನ ಬಂದವರು ನಮ್ಮ ಕಾಂಗ್ರೆಸ್ ನೀತಿ ಸಿದ್ಧಾಂತಗಳ ಬಗ್ಗೆ ಹೋಲಿಕೆ ಇದ್ದು ಇರುವಂಥ ಒಂದು ಪಕ್ಷದಿಂದ ಬಂದವರು, ಅವ್ರ ಬಗ್ಗೆ ಟೀಕೆ ಮಾಡೋದಿಲ್ಲ. ಆದರೆ BJPಯಿಂದ ಬಂದವರು ಯಾಕೆ ಬಂದರು ಇವರು? BJP ಕಾಂಗ್ರೆಸ್ನ ಎಲ್ಲ ನೀತಿ ಸಿದ್ಧಾಂತ ತತ್ವಗಳಿಗೆ ವಿರುದ್ಧವಾಗಿರುವಂಥ ಒಂದು ಪಕ್ಷದಲ್ಲಿ ಇದ್ದು ಅಲ್ಲಿ ಶಾಸಕರಾಗಿದ್ದವರು ಯಾಕೆ ಅದನ್ನು ಬಿಟ್ಟು ಬಂದಿದೆ ಯಾಕೆ ಅವರು? ಸರ್, ನಾನು ಮಾದೇವ್ ಪ್ರಕಾಶ್ ಕೇಳ್ತೇನೆ. ಮಾದೇವ್ ಪ್ರಕಾಶ್ ಅವರೇ, ಹಸನಪ್ಪ ಅವರು ಬಹಳ ಪ್ರಾಮಾಣಿಕ ಒಪ್ಕೊಳ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ಬಂದವರು ನಮ್ಮಲ್ಲಿದ್ದಾರೆ, ಅವ್ರಿಗೆ ಇವತ್ತು ಅಧಿಕಾರ ಇಲ್ಲದೇನೆ ಬದುಕಕ್ಕಾಗ್ತಾ ಇಲ್ಲ, ಚಡಪಡಿಸ್ತಾ ಇದ್ದಾರೆ. ಬರೀ ಅಧಿಕಾರಕ್ಕಾಗಿ ಮಾತ್ರ ಅಲ್ಲ, ತಾವು ಏನ್ ಸಂಪಾದನೆ ಮಾಡಿದ್ಯೋ ಅದನ್ನು ಉಳಿಸ್ಕೊಳ್ಬೇಕು, ವ್ಯವಹಾರಗಳಿಗೆ ಒಂದು ರೀತಿ ಸೆಕ್ಯೂರಿಟಿ. ಸೊ ಕಾಂಗ್ರೆಸ್ ಪಕ್ಷ ಅಂತವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದೆ, ಅಂತವರಿಗೆ ಅಧಿಕಾರ ಕೊಡ್ತಾ ಇದೆ, ಮಂತ್ರಿನೂ ಮಾಡುತ್ತೆ. ಈಗ ಹೆದರಿಸಿ ಬೆದರಿಸಿ ಶಾಸಕರಾದಂಥವ್ರು ಅಥವಾ ಟಿಕೆಟ್ ತಂದಂಥವ್ರು ನಾಳೆ ಮಂತ್ರಿನೂ ಆಗ್ಬೋದು. ಬಹುತೇಕ ಅನಿಲ್ ಲಾಡ್ ಒಂದು ವಾಯ್ಸ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಅನಿಲ್ ಲಾಡ್ ಒಬ್ಬರೇ ವಾಯ್ಸ್ ಹತ್ತದಲ್ಲಿ ಇನ್ನೂ ಬಹಳಷ್ಟು ನಾಯಕರ ಜೊತೆ ಸೇರ್ಕೊಳ್ತಾರ ಅಂತ. ಹುಗಾರ್ ಅವರೇ, ಒಂದು ಮಾತನ್ನ ಅನಿಲ್ ಲಾಡ್ ಅವರು ಹೇಳಿದ್ರು, ತುಪ್ಪ ಸವರಿ ಟಿಕೆಟ್ ತಂದಿದ್ದಾರೆ. ಹಸನಬ್ಬ ಅವರು ತುಪ್ಪ ಅಂದ್ರೆ ಅನಿಲ್ ಲಾಡ್ ಅವರು ತುಪ್ಪ ಸವರಿ ಟಿಕೆಟ್ ತಂದಿದ್ದಾರೆ ಅನ್ನೋ ಮಾತನ್ನ ಹಸನಬ್ಬ ಅವರು ಹೇಳಿದ್ರು. ಅಂದ್ರೆ ಅದರ ಅರ್ಥ ಏನು? ಬೇವು ಬಿತ್ತಿ ಬೆಲ್ಲ ಬೆಳೆಯಕ್ಕೆ ಸಾಧ್ಯ ಇಲ್ಲ, ಹಾಲು ಬರೋದೇ ಇಲ್ಲ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಿ ಆಕಳ ಹಾಲೆರೆದರೆ ಅದು ಕಹಿ ಅಪ್ಪುದಲ್ಲದೆ ಸಿಹಿ ಅಪ್ಪು. ಅಲ್ಲ, ತುಪ್ಪ ಸೌರುವ ಜನ ಇರುವಾಗ ತುಪ್ಪ ಸೌರಿಸ್ಕೊಳ್ಳೋದಿದ್ದಾರೆ ಅಂತ ಆಯ್ತಲ್ಲ, ಅರ್ಥ ಆಯ್ತು. ಪಕ್ಷನೇ ಸರಿ ಇಲ್ಲ ಅಂತ ಆಗುತ್ತೆ ಅಲ್ಲಿ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಪಕ್ಷನೇ ಸರಿ ಇಲ್ಲ ಅಂತ ಆಯ್ತು. ಇವತ್ತು ಕಾಂಗ್ರೆಸ್ ಪಕ್ಷದ ಪರಂಪರೆಯನ್ನು ನಾವು ನೋಡ್ಕೊಳ್ತಾ ಬಂದಾಗ ಪ್ರತಿ ಸಂದರ್ಭದಲ್ಲೂ ಸಚಿವ ಸಂಪುಟ ವಿಸ್ತರಣೆ ಆದಾಗ ಈ ಥರದ ಅಸಮಾಧಾನ, ಅತೃಪ್ತಿ ಬರುತ್ತೆ. ಅದು ಬರೀ ಕಾಂಗ್ರೆಸ್ ಪರಂಪರೆ, ಪ್ರತಿಯೊಂದು ಪಕ್ಷದಲ್ಲೂ ಬರುತ್ತೆ. ಒಂದು ನಿಜ ಏನು ಅಂತಂದರೆ, ಯಾವುದೇ ಒಬ್ಬ ಮುಖ್ಯಮಂತ್ರಿ ಮೊದಲು ಪಕ್ಷನಿಷ್ಠೆ, ದಕ್ಷತೆ, ಅನುಭವ ಮತ್ತು ನಾಯಕನಿಷ್ಠೆ ಅಂದರೆ ಮುಖ್ಯಮಂತ್ರಿಗೆ ಅವರು ಎಷ್ಟರ ಮಟ್ಟಿಗೆ ನಿಷ್ಠನಾಗಿರ್ತಾನೆ ಅಥವಾ ಇಲ್ಲ ಅನ್ನುವ ಮಾನದಂಡದ ಮೇಲೆ ಅವರು ಆಯ್ಕೆ ಮಾಡ್ತಾರೆ, ಮಂತ್ರಿಗಳನ್ನು ಆಯ್ಕೆ ಮಾಡ್ತಾರೆ. ಆದರೆ ಇವತ್ತು ಅಸಮಾಧಾನ, ಅತೃಪ್ತಿ ಆಸ್ಫೋಟಗೊಳ್ತಾ ಇರೋದು ಯಾವ ಮೂಲದಿಂದ? ತುಪ್ಪ ಸವರದವರ ಮೂಲದಿಂದ ಅಸಮಾಧಾನ, ಅತೃಪ್ತಿ ಆಸ್ಫೋಟಗೊಳ್ತಾ ಇದೆ. ಒಂದು ಮಾತನ್ನು ಹಸನಬ್ಬ ಅವರು ಹೇಳೋದನ್ನು ನಾನು ಎಂಡಾರ್ಸ್ ಮಾಡ್ತೀನಿ. ಏನು ಅಂದರೆ, ನಾನೇ ನೋಡಿದ ಹಾಗೆ ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಗುಡಿಸ್ತಾ ಇರುವಂಥ, ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಸ ಗುಡಿಸ್ತಾ ಇರುವಂಥವ್ರಿಗೆ ಇವತ್ತು ಟಿಕೆಟ್ ಸಿಗ್ತಾ ಇಲ್ಲ. ಈ 2 ಲೋಕಸಭಾ ಚುನಾವಣೆಗಳನ್ನು ತಾವು ಗಮನಿಸಿರ್ಬೋದು. ರಮ್ಯಾ ಅವರು ಶಿ ವಾಸ್ ಇಂಪೋಸ್ಡ್, DK ಸುರೇಶ್ ಹಿ ವಾಸ್ ಇಂಪೋಸ್ಡ್, ಬಟ್ ಹಿ ವಾಸ್ ಎ ವರ್ಕರ್. ಏನೇ ಆದ್ರೂ ವರ್ಕರ್ ಅಂತ ಹೇಳ್ಬೋದು. ಈಗ ಒಬ್ಬ ಸಚಿವರು ಅಲ್ಲಲ್ಲ, ಈಗ ಏನಂತಂದ್ರೆ, ಈಗ ಹಳ್ಳ ಬಂದಾಗ ಬ್ರಿಡ್ಜ್ ಕಟ್ಕೊಂಡಿರ್ತಾರೆ ಅಷ್ಟೇ. ಕರೆಕ್ಟ್, ಹಳ್ಳ ಬಂದಾಗ ಅವ್ರು ಬ್ರಿಡ್ಜ್ ಕಟ್ಕೊಂಡ್ರು.
ಆದ್ದರಿಂದ ನೀವು ಅವ್ರನ್ನ ವರ್ಕರ್ ಅಂತ ಹೇಳೋದನ್ನ ಯಾವ ಕಾರಣದಿಂದ ಯಾವತ್ತೂ ಈಗ MP ಒಂದಂತೂ ಸತ್ಯ ಮಧುಪ್ರಸಾದ್ ಅವರೇ, ಈಗ ಮೊನ್ನೆ ಚುನಾವಣೆಯಲ್ಲಿ DK ಸುರೇಶ್ಗಿಂತ ಒಳ್ಳೆ ಅಭ್ಯರ್ಥಿ ನಿಮಗೆ ಬೇರೆ ಯಾರು ಇರ್ಲಿಲ್ಲ. ಅಲ್ಲ ಗೆದ್ದಿದಾರಲ್ಲ, ಈಗ ಅದಕ್ಕೆ ಗೆದ್ದಿದ್ದಾರೆ. ಗೆದ್ದ ಮೇಲೆ ಹೇಳ್ತಾರದು. ಈಗ ನೀವು ಒಂದ್ ವೇಳೆ ಮೊದಲು ಅವ್ರು ನಿಮ್ಮನ್ನು ಎಲ್ಲೂ ಬಿಂಬಿಸೇ ಇಲ್ಲ ನೀವು ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು. ಯಾವತ್ತಾದ್ರೂ DK ಸುರೇಶ್ ಅವ್ರು ಯಾವತ್ತೂ ಆಸೆ ಪಟ್ಟವರಲ್ಲ. ಅವ್ರು ಯಾವತ್ತೂ MP ಕ್ಯಾಂಡಿಡೇಟ್ ಆಗ್ಬೋದು, ಎಲ್ಲಿ ಬಿಂಬಿಸಿದ್ರು? ನಾನು ಅವರನ್ನ ವೈಯಕ್ತಿಕವಾಗಿ ಬಲ್ಲಂತವನು, ಒಮ್ಮೆಯೂ ಕೂಡ ಅವ್ರು ನಾನು ಏನಾದ್ರು ಚುನಾವಣೆ ನಿಲ್ಬೇಕು ಅಂತ ಬಯಸಿರ್ಲಿಲ್ಲ. ನೀವು ತುಂಬಾ ಪ್ರಾಮಾಣಿಕವಾಗಿ ಮಾತನಾಡ್ತೀರಿ, ನಿಮ್ಮ ಆತ್ಮಸಾಕ್ಷಿಗೆ ಪೂರಕವಾಗಿ ಮಾತಾಡ್ತೀರಿ. ಹೇಳಿ. ನಿಮ್ಮ ಆತ್ಮಸಾಕ್ಷಿಯನ್ನ ಪ್ರಶ್ನೆ ಮಾಡಿ ಹೇಳ್ಕೊಳ್ಳಿ. ಭಾರತದಂತಹ ಒಂದು ಸಂಸತ್ನ ಪ್ರತಿನಿಧಿಸುವ ಅರ್ಹತೆ, ಅನುಭವ ನಮ್ಮ DK ಸುರೇಶ್ ಅವ್ರಿಗೆ ಇದೆಯಾ? ಯಾವ ರೀತಿಯಲ್ಲಿ ಇಲ್ಲ ಅಂತ ಹೇಳ್ತೀರಿ ನೀವು? ಇಲ್ಲ, ಡಿಬೇಟ್ ಬೇಡ. ನಾಳೆ ತರದು ಅನಿಲ್ ಲಾಡ್ ವಿಷಯಕ್ಕೆ ಬರೋಣ. ಅನಿಲ್ ಲಾಡ್ ಅಲ್ಲಿಂದ ಅವರು ತನ್ನ ವೈಯಕ್ತಿಕವಾಗಿ ಮಂತ್ರಿ ಸ್ಥಾನ ಕೇಳಿರ್ಬೋದು, ಆದ್ರೆ ಎಲ್ಲೋ ಒಂದು ಕಡೆ ಇನ್ನೂ ನಿಜ, 4 ಗೋಡೆಯ ಮಧ್ಯೆ ಅತೃಪ್ತ ಆತ್ಮಗಳು ಇನ್ನೂ ಇದಾವೆ, ಅವು ಹೊರಗೆ ಬರ್ತವೆ. ಅತೃಪ್ತ ಆತ್ಮಗಳು ಇದ್ದೇ ಇದ್ದಾವೆ. ಅಂದ್ರೆ ನಾ ಹೇಳಿದ್ದಲ್ಲ ಆಗಲೇ, ಇದು ಸಹಜವಾಗಿ ಆಸ್ಫೋಟಗೊಳ್ಳುವಂತಹ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಒಳಗೆ ಕೇವಲ ಅನಿಲ್ ಲಾಡ್ ಅವರು ಒಂದು ವಾಹಕವಾಗಿದ್ದಾರೆ ಹೊರತು ಅದರ ಹಿಂದೆ ಒಂದು ದೊಡ್ಡ ಶಕ್ತಿಯೇ ಇದೆ ಅಂತ ಅನ್ಸುತ್ತೆ. ಖಂಡಿತ. ಅದರ ಜೊತೆಗೆ ನನಗೆ ಇನ್ನೊಂದು ಮಾತು ಏನನ್ಸುತ್ತೆ ಅಂತಂದ್ರೆ, ಹುಗಾರ್ ಅವರೇ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಸಮಿತಿಯಿಂದ ಜನಾರ್ದನ್ ಪೂಜಾರಿ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾದವರು HK ಪಾಟೀಲ್ ಮತ್ತು ಜನಾರ್ದನ್ ಪೂಜಾರಿ ಅವರನ್ನ ತೆಗೆದಿರೋದಿದೆಯಲ್ಲ, ಅದು ಒಣ ರಾಜಕಾರಣ. ಅದು ಒಳ ರಾಜಕಾರಣ. ಅದು ದಟ್ ಸೆಂಡ್ಸ್ ಎ ಸ್ಟ್ರಾಂಗ್ ಮೆಸೇಜ್. ಅದನ್ನೇ ನಾನು ಚರ್ಚೆ ಮಾಡ್ತಾ ಯಾಕೆ ಪಾಯಿಂಟ್ ಅಲ್ಲಿ ತಗೊಂಡಿದ್ದಂತಂದ್ರೆ, ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ರ ಒಂದು ಸೂಚನೆಗಳು ಅದು ತುಂಬಾ ಸ್ಪಷ್ಟವಾದ ಸೂಚನೆ. ಅದು ಯಾರೋ ಒಬ್ಬ ಅನಿಲ್ ಲಾಡ್ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ ಇದೆಯಲ್ಲ, ಆ ಅಭಿಪ್ರಾಯಕ್ಕೆ ಸಾರ್ವಜನಿಕವಾದ ಹೆಚ್ಚಿನ ಮನ್ನಣೆ ಸಿಗಲ್ಲ. ಆದರೆ HK ಪಾಟೀಲ್ ಅಂತ ಅವರು ಜನಾರ್ದನ್ ಪೂಜಾರಿ ಅವರನ್ನ ಕೈ ಬಿಟ್ಟಿರೋದು ಎಲ್ಲೋ ಒಂದು ತಪ್ಪು ಸಂದೇಶವನ್ನ ರವಾನಿಸ್ತಾ ಇದೆ. ಒಳಬೇಗುದಿ ಅದು ಸ್ಫೋಟ ಆಗುತ್ತೆ, ಬಹುತೇಕ ದಿನ ತಗೋಬಹುದು. ಸೊ ಎಲ್ಲೋ ಒಂದ್ ಕಡೆ ಅದು ಹೊರಗಡೆ ಬರುತ್ತೆ. ಮತ್ತಷ್ಟು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು.